ಬೆಂಗಳೂರಿಗೆ ಬರಬೇಕು ಅಂತ ಬಸ್ ಹತ್ತಿದವನು ಹುಬ್ಬಳ್ಳಿಯಲ್ಲಿ ಇಳ್ಕೊಂಡೆ. TV ಹುಬ್ಬಳ್ಳಿ ಅಂತ ಅಂದ್ಕೊಳ್ಳೋದಾದ್ರೆ ಭಾಳ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ನನಗೆ ಭಾಳ ಇಷ್ಟ ಆಗೋಯ್ತು. ಅಲ್ಲಿ ಇಳ್ಕೊಂಡಾಗ ಏನೋ ಒಂದು ಕೆಲಸ ಕೊಟ್ಟರು ಯಾರೋ, ಅಲ್ಲೇ ಉಳ್ಕೊ ಅಂತಂದರು. ಅಲ್ಲಿ ಸಿಗೋ ಜನ ಎಲ್ಲ ಭಾಳ ಚೆನ್ನಾಗಿದಾರಲ್ಲ ಅಂತ ಅನಿಸಿ ಅಲ್ಲಿ 10 ವರ್ಷಗಳ ಜರ್ನಿ ಆಗೋಯ್ತು ಅದು. ಆಕ್ಚುಲಿ ಬೆಂಗಳೂರು ಬಸ್ಸನ್ನು ಹತ್ತಬೇಕು ಅನ್ನೋದೇ ಮರೆತು ಹೋಗುವಷ್ಟು ಹುಬ್ಬಳ್ಳಿ ಚೆನ್ನಾಗಿತ್ತು. ಅಂದರೆ ನಾನು ಹೇಳ್ತಿರೋದು ಟೆಲಿವಿಷನ್ ಅಷ್ಟು ಚೆನ್ನಾಗಿತ್ತು ನನಗೆ. ಅದು ಆದಮೇಲೆ ಅದನ್ನು ಅಲ್ಲಿಂದ ಬೆಂಗಳೂರಿಗೆ ಬರಲೇಬೇಕು ಅನ್ನೋದೊಂದು ತೀರ್ಮಾನ ಯಾಕೆ, ಅಥವಾ ಸಿನಿಮಾಗೆ ಬರಲೇಬೇಕು ಅನ್ನೋ ತೀರ್ಮಾನ ಯಾಕೆ ಬಂತು ಅಂದರೆ, ಒಂದು ಕನಸಿತ್ತು, ಆ ಕನಸಿಂದ ಇಷ್ಟೆಲ್ಲ ಆಯಿತು. ಇಲ್ಲಿ ನಾನು ನೋಡಿರುವ ಸಂತೋಷ ಇರ್ಬೋದು, ನಾನು ನೋಡಿರುವ ಹಣ ಇರ್ಬೋದು, ನಾನು ಮಾತಾಡಿರುವ ಜನ ಇರ್ಬೋದು, ನಾನು ಕೆಲಸ ಮಾಡಿರುವ ವ್ಯಕ್ತಿಗಳಿರ್ಬೋದು, ಅನೇಕರು ನನ್ನನ್ನು ಗೈಡ್ ಮಾಡಿದ್ದಾರೆ ಕೂಡ. ಇದು ಎಲ್ಲವೂ ಅದು ಯಶಸ್ಸಿರ್ಬೋದು, ಅವಮಾನ ಇರ್ಬೋದು, ರೋಲ್ ಇರ್ಬೋದು, ಟ್ರೋಲ್ ಇರ್ಬೋದು, ಎಲ್ಲವೂ ಆಗಿದ್ದು ಟೆಲಿವಿಷನ್ನಿಂದ. ಆ ಟೆಲಿವಿಷನ್ 10 ವರ್ಷಗಳ ಜರ್ನಿ ಬಹಳ ತುಂಬ ಕಂಟೆಂಟೆಡ್ ಇದ್ದೆ ನಾನು. ಬಹಳ ಖುಷಿ ಜರ್ನಿ ಅದು. 10 ವರ್ಷ ಆದ ದಿನ ನಾನು ನನ್ನ ಬಾಸಿಗೆ ನಾನು ಆ್ಯಕ್ಚುಲಿ ಒಂದು ಕಾಲ್ ಮಾಡಿದೆ, ಒಂದು ಇಮೇಲ್ ಬರೆದೆ. ಇಲ್ಲ, ನಾನು ಬಹುಶಃ ಇಲ್ಲೇ ರಿಟೈರ್ ಆಗಿಬಿಡ್ತೀನಿ ಅಂತ ಅನಿಸ್ತು ನನಗೆ. ಕಲರ್ಸ್ ಕನ್ನಡದಲ್ಲಿ ನಾನು ರಿಟೈರ್ ಆಗಿಬಿಡ್ತೀನಿ ಅನ್ನೋ ಅನುಮಾನ ಬಂದಾಗ ಒಂದು ಇಮೇಲ್ ಬರೆದೆ. ಅವರು ಅದನ್ನು ನೋಡಿದ್ರು, ಸ್ವಲ್ಪ ನೀನು ಕೆಲಸ ಮಾಡ್ತಾ ಇರೋ ಟಿ ವಿ ಮಾಡಿಕೊಂಡು ಸಿನಿಮಾ ಮಾಡು, ಈ ಥರ ಎಲ್ಲ ಸಲಹೆಗಳು ಬಂದವು. ಆದರೆ ಕೊನೆಗೆ ನಾನು ಇಲ್ಲ, ಸಿನಿಮಾ ಮಾಡಲೇಬೇಕು ಅಂದಾಗ ನನಗೆ ನನ್ನನ್ನು ಕರೆಸ್ಕೊಂಡು ಮಾತಾಡಿದ್ದು ಆ್ಯಕ್ಚುಲಿ ಜ್ಯೋತಿ ದೇಶಪಾಂಡೆ. ಆ್ಯಕ್ಚುಲಿ ಇವತ್ತು ಈ ಸಿನಿಮಾ ಏನಾದರೂ ಆಗಿದ್ದಿದ್ರೆ ಅದಕ್ಕೆ ಕಾರಣ ಒಂದೇ ವ್ಯಕ್ತಿ, ಅದು ಜ್ಯೋತಿ ದೇಶಪಾಂಡೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಜ್ಯೋತಿ ದೇಶಪಾಂಡೆ ಅವರು ಒಂದು ಜಿಯೋ ಸ್ಟುಡಿಯೋಸಿಂದ ಅನೇಕ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಇತ್ತೀಚೆಗೆ ಬಂದ 4 ಸಿನಿಮಾಗಳು ಅಂದರೆ ಸೂಪರ್ ಹಿಟ್ 4 ಸಿನಿಮಾಗಳು ಜಿಯೋ ಸ್ಟುಡಿಯೋಸ್ ಇದೆ. ಆರ್ಟಿಕಲ್ 370 ಇರ್ಬೋದು, ಲಾಪತಾ ಲೇಡೀಸ್ ಇರ್ಬೋದು, ಶೈತಾನ್ ಇರ್ಬೋದು, ತೇರಿ ಬಾತೊಮ್ಮೆ ಇರ್ಬೋದು. ಈ ಥರ ಅವರು ಹಿಟ್ ಆಫ್ಟರ್ ಹಿಟ್ ಜಿಯೋ ಸ್ಟುಡಿಯೋಸ್ ಕೊಟ್ಟಿದೆ. ಜ್ಯೋತಿ ಇನ್ನೇನು ಕೇಳಲಿಲ್ಲ, ಸ್ಕ್ರಿಪ್ಟ್ ಓದಿದ್ರು ಮತ್ತು ಸ್ಕ್ರಿಪ್ಟನ್ನು ಒಂದು ಮಟ್ಟಕ್ಕೆ ಅರ್ಥ ಮಾಡಿಕೊಂಡು ಅವ್ರು ಹೇಳಿದ್ದು ಒಂದೇ, ಓಕೆ, ಸೊ ನಾನು ಕತೆ ಹೇಳುವವನನ್ನು ನಂಬುತ್ತೀನಿ, ನೀನು ಮಾಡು ಅಂತ. ಸೊ ಈ ಒಂದು ಧೈರ್ಯ ಒಬ್ಬ ಕತೆಗಾರನಿಗೆ ಸಿಕ್ಕಿದ್ದು ಅದು ಅದೃಷ್ಟ. ಸೊ ಅವರು ನನಗೆ ಆ ಅವಕಾಶ ಕೊಟ್ಟರು. ಓಕೆ, TV ಬಿಡ್ತೀಯಾ, ಆಯಿತು, ನೀನು ಜಿಯೋ ಸ್ಟುಡಿಯೋಸನ್ನು ಕರ್ನಾಟಕದಲ್ಲಿ ಸೆಟಪ್ ಮಾಡು ಅಂತ ನನ್ನನ್ನು ಜಿಯೋ ಸ್ಟುಡಿಯೋಸಿಗೆ ಕರ್ಕೊಂಡ್ಬಂದರು. ಇಲ್ಲ, ನನಗೆ ಸ್ಟುಡಿಯೋ ಸೆಟಪ್ ಮಾಡೋದಕ್ಕಿಂತ ನಾನು ಸಿನಿಮಾ ಮಾಡಬೇಕು, ನನಗೆ ತೀವ್ರವಾಗಿ ಒದ್ದಾಟ ಇದೆ, ಸಿನಿಮಾದ ಮೂಲಕ ಕತೆ ಹೇಳಬೇಕು ಅಂತ. ಆ ಒದ್ದಾಟಕ್ಕೆ ನೀವು ಸಪೋರ್ಟ್ ಮಾಡೋದಾದ್ರೆ ಮಾತ್ರ ಮಾಡ್ತೀನಿ ಅಂದಾಗ, ಇಲ್ಲ ನೀನು ಮಾಡು, ನನಗೆ ನಂಬಿಕೆ ಇದೆ ಅಂತ ನನ್ನನ್ನು ಸಪೋರ್ಟ್ ಮಾಡಿ ಅವರು ಈ ಸಿನಿಮಾ ಆಗೋದಕ್ಕೆ ಕಾರಣ ಆಗಿದ್ದಾರೆ. ನಾನು ಇವತ್ತು ಆ್ಯಕ್ಚುಲಿ ಸ್ವಲ್ಪ ಓವರ್ವೆಲ್ಮ್ಡ್ ಇದ್ದೀನಿ, ಸ್ವಲ್ಪ ಭಾವುಕ ಆಗಿದ್ದೀನಿ. ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಜ್ಯೋತಿ, ವೆರೆವರ್ ಯು ಆರ್, ರಿಯಲಿ ಸೊ ಐ ಲವ್ ಯು, ಸೊ ಇದು ಮೈ ರೆಸ್ಪೆಕ್ಟ್ ಫ್ರಮ್ ಸೊ ಇಲ್ಲಿ ಬೆಂಗಳೂರಿಂದ ನನ್ನ ರೆಸ್ಪೆಕ್ಟ್ ನಿಮಗೆ. ಯಾಕೆಂದರೆ ಒಂದು ಕತೆ ಹೇಳುವ ಆಸೆ ಇರೋದು ದೊಡ್ಡ ವಿಷಯ ಅಲ್ಲ. ಆ ಪ್ಯಾಷನ್ ತುಂಬ ಜನರ ಹತ್ರ ಇದೆ. ಆದರೆ ಆ ಪ್ಯಾಷನನ್ನು ಗುರುತಿಸಿ ಯಾರಾದರೂ ಒಬ್ಬರು, ಇಲ್ಲ ನೀನು ಮುಂದೆ ಸೋಲ್ತೀಯೋ ಗೆಲ್ತೀಯೋ ನಾನಿದ್ದೀನಿ ಅಂತ ಹೇಳುವವ್ರು ಬೇಕಾಗತ್ತೆ ಅಂತ ಹಾಗೆ ನಾನು ನಿಂತ್ಕೊಂಡಿದ್ದು ಜ್ಯೋತಿ. ಇದು ಓಕೆ, ಸಿನಿಮಾ ಮಾಡೋದಕ್ಕೆ ಒಂದು ಪ್ರೊಡಕ್ಷನ್ ಸಂಸ್ಥೆ ಸಿಕ್ತು, ಜಿಯೋ ಸ್ಟುಡಿಯೋಸ್ ಥರದ ಸಂಸ್ಥೆ ಸಿಕ್ತು. ಇದು ತುಂಬ ಸಂತೋಷನೂ ಪಟ್ಟೆ ನಾನು. ಆದರೆ ಗ್ರೌಂಡ್ ಟೀಮ್ ನನಗೆ ಕಟ್ಟೋದಕ್ಕೆ ಸಾಧ್ಯ ಇರಲಿಲ್ಲ. ನಾನು ಸಿನಿಮಾವನ್ನು ಮಾಡಬೇಕು ಅನ್ನೋದನ್ನು ಖುಷಿಪಟ್ಟು ನುಗ್ಗಿಬಿಟ್ಟಿದ್ದೆ. ಆದರೆ ಗ್ರೌಂಡಲ್ಲಿ ಮಾಡೋದಕ್ಕೆ ಬೇಕಾಗಿರುವ ಸಿದ್ಧತೆ ನನ್ನ ಹತ್ರ ಇರಲಿಲ್ಲ. ಯಾಕಂದರೆ ಇದು ಹೊಸದು. ಇದನ್ನು ನಾನು ಕಲಿಯೋ ಹಂತದಲ್ಲಿದ್ದೆ. ಆ ಹಂತದಲ್ಲಿ ನಾನು ಹುಡುಕ್ತಾ ಇದ್ದೆ ಇದೊಂದು ಟೀಮ್ ಕಟ್ಟಬೇಕು ಅನ್ನೋ ಹಂತದಲ್ಲಿ. ಆ ಪಾಯಿಂಟಲ್ಲಿ ನನಗೆ ಭೇಟಿಯಾಗಿದ್ದು ಮಿಲನಾ ಪ್ರಕಾಶ್. ಅವರು ನನ್ನ ಈ ಕತೆ ಕೇಳಿದರು ಅವರು, ಆ್ಯಂಡ್ ಅವ್ರಿಗೆ ಕತೆ ಇಷ್ಟ ಆಗಿತ್ತು. ಮತ್ತು ನಾನು ಈ ಒದ್ದಾಟ ಎಲ್ಲ ನೋಡಿ, ಇಲ್ಲ, ನಾನು ಬೇಕಾದರೆ ಈ ಗ್ರೌಂಡ್ನ ಒಂದು ಪ್ರೊಡಕ್ಷನ್ನ ತಲೆನೋವನ್ನು ನಾನು ನಿನ್ನಿಂದ ಆಚೆ ತರ್ತೀನಿ, ನೀನು ಹೋಗಿ ಸುಮ್ಮನೆ ಸಿನಿಮಾ ಡೈರೆಕ್ಟ್ ಮಾಡಬೇಕು, ಯಾವ ತಲೆನೋವು ಇರಬಾರ್ದು, ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ನಿಂತಿದ್ದು ಪ್ರಕಾಶ್. ಈ ಎಲ್ಲ ವಿಷಯಗಳು ಆಗ್ತಾ ಇರುವಾಗ ನನಗೆ ಇನ್ನೂ ಸಖತ್ ಡೌಟ್ ಇದೆ. ಮೇ ಬಿ ಧನಂಜಯ ಅವರು ಅದೇನೋ ಅವ್ರ ಹತ್ರ ಏನೋ ಒಂದು ಮಾಟ ಮಂತ್ರನೋ ಏನೋ ಒಂದು ಸ್ಟ್ರಾಟಜಿ ಇದೆ ನನ್ನ ಅನಿಸಿಕೆ. ನನ್ನ ತಲೆಯಲ್ಲಿ ಅವರೊಂದು ಅವರು ನನ್ನ ಥಾಟ್ಸ್ ಅದನ್ನ ಅವರು ಸ್ವಲ್ಪ ಟ್ವೀಕ್ ಮಾಡಿದ್ದಾರೆ ಅಂತ ನನಗೆ ಇನ್ನೂ ಅನುಮಾನ ಇದೆ. ಯಾಕೆಂದರೆ ಅದೇ ಸಂದರ್ಭದಲ್ಲಿ ಅವ್ರದ್ದು ಬಡವ ರಾಸ್ಕಲ್ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಅವ್ರು ಒಂದಿನ ಆಫೀಸಿಗೆ ಬಂದರು. ಇನ್ಸ್ಟೆಂಟ್ಲಿ ಒಂದು ಕನೆಕ್ಷನ್ ಆಗೋಯ್ತು ಧನಂಜಯ್ ಅವ್ರ ಜೊತೆ. ಆ್ಯಂಡ್ ನಾನು ಆ್ಯಕ್ಚುಲಿ ಈ ಕಥೆಯನ್ನು ಬರೆಯುವಾಗ, ಕೋಟಿಯ ಪಾತ್ರವನ್ನು ಬರೆಯುವಾಗ
ಯಾವುದೇ ಹಂತದಲ್ಲೂ ಇದನ್ನ ಧನಂಜಯ್ ಅಂತ ಅಂದ್ಕೊಂಡು ಬರೆಯಕ್ಕೆ ಶುರು ಮಾಡಿದ್ದಲ್ಲ. ಆದ್ರೆ ಆ ಹಂತದಲ್ಲಿ ಗೆಳೆತನ ಆಯ್ತು. ಸಡನ್ಲಿ ಬರಿತಾ ಸೀನ್ಗಳಲ್ಲಿ ಧನಂಜಯ್ ಕಾಣ್ಸಕ್ ಶುರು ಆಗ್ಬಿಟ್ರು. ಅಂಡ್ ಅವ್ರಿಗೆ ನಾನು ಹೇಳಿದೆ, ನಾನೊಂದು ಬರೆದಿದ್ದೀನಿ ಹಿಂಗೆ, ನೀವು ಬಂದು ಕೇಳಿ ಅಂತ. ಒಂದು ವಾರದಲ್ಲಿ ಅವರು ಸಮಯ ಕೊಟ್ಟರು. ಅವ್ರ ಜೊತೆ ವಾಸುಕಿನೂ ಬಂದ್ರು. ನಾವು ಎಲ್ಲ ಒಂದು ಕುತ್ಕೊಂಡು ಒಂದು ನೆರೇಷನ್ ಆಯ್ತು ಮತ್ತು ಅವ್ರಿಗೆ ಎಕ್ಸೈಟ್ ಆಯ್ತು. ಅಂಡ್ ನನಗೆ ಧನಂಜಯ್ ಅವ್ರ ಬಗ್ಗೆ ಬಹಳ ಖುಷಿ ಏನು ಅಂದ್ರೆ, ಕನ್ನಡದಲ್ಲಿ ಇಷ್ಟು ಸೂಕ್ಷ್ಮ ಮನಸ್ಸಿನ ಒಬ್ಬ ನಟನನ್ನು ನಾನು ನಟನ ಜೊತೆ ಕೆಲಸ ಮಾಡ್ತಿದ್ದೀನಿ ಅನ್ನೋದಕ್ಕೆ ಬಹಳ ಖುಷಿ ಪಡ್ತೀನಿ. ಯಾಕೆಂದ್ರೆ ಫ್ಯಾಬ್ಯುಲಸ್ ಆಕ್ಟರ್. ಅಂಡ್ ನನಗೆ ತುಂಬಾ ಇದಿದ್ದೇನೆಂದ್ರೆ, ಅವರು ತುಂಬಾ ಸಿದ್ಧತೆ ಮಾಡ್ಕೊಂಡು ಅವ್ರಿಗೆ, ಸರ್ ನೀವು ಯಾವಾಗ ಎಲ್ಲಿ ಸಿದ್ಧತೆ ಮಾಡ್ಕೋತೀರಾ ಧನಂಜಯ್ ಅಂತ ನನ್ನೊಂದು ಪ್ರಶ್ನೆ ಇದೆ. ಯಾಕೆಂದ್ರೆ ಅವರು ಸೆಟ್ಟಿಗೆ ಬರುವಾಗ ಅವ್ರ ಸ್ಕ್ರಿಪ್ಟ್ ಓದಿದಾರಾ, ನಾನು ಹೇಳಿದ್ ಕೇಳಿಸ್ಕೊಂಡಿದಾರಾ, ನಾನು ಕ್ಯಾರವಾನಿಗೆ ಹೋಗಿ ಹೇಳಿದ್ದನ್ನ ಅವ್ರು ಫೋನ್ನಲ್ಲಿ ಇರ್ತಾರೆ, ಯಾರೋ ಪೊಲಿಟಿಷಿಯನ್ ಕಾಲ್ ಮಾಡ್ತಾರೆ, ಯಾರೋ ಊರಿಂದ ಕಾಲ್ ಮಾಡ್ತಾರೆ. ಸೊ ಅದ್ರಲ್ಲಿ ಇರ್ತಾರೆ ಅವರು. ಸಂಜೆ 7 ಗಂಟೆ ಬರ್ತೀನಿ ಅಂತಾರೆ. ಸೊ ನಿಂದ 7 ಗಂಟೆಗೆ ಬೇರೆ ಶಾರ್ಟ್ಸ್ ಇದ್ರೆ ನಾನು ಇಲ್ಲಿಗೆ ಹೋಗಿ ಬಂದ್ಬಿಡ್ತೀನಿ ಅಂತಾರೆ. ನಾನು ಇದು ಯಾವ ತರ, ನಾನು ಧನಂಜಯ್ ಅವರು ಬಹಳ ಇಂಟೆನ್ಸ್ ಆಗಿರುವ, ಬಹಳ ಯೋಚನೆ ಮಾಡಿ ಆಕ್ಟ್ ಮಾಡುವ ವ್ಯಕ್ತಿ ಅಂತ ಅನ್ಕೊಂಡ್ರೆ, ಧನಂಜಯ್ ಹಿಂಗಿದಾರಲ್ಲ ಅಂತ ನನಗೆ ಒಂದೇ ದಿನ ಸ್ವಲ್ಪ ಗಾಬರಿನೇ ಬಿದ್ದಿದ್ದೆ ನಾನು. ಆದ್ರೆ ನನಗೆ ಒಂದು ವಿಷಯ ಅರ್ಥ ಆಯ್ತು, ಅವರ ಪ್ರಿಪರೇಷನ್ನ ರೀತಿಯೇ ಇದು ಅಂತ. ಯಾಕೆಂದ್ರೆ ಅವರು ಸ್ಕ್ರಿಪ್ಟ್ ಅನ್ನ ನಾವು ಸಿನಿಮಾಕ್ಕೆ ಹೋಗೋ ಮೊದಲು ಒಂದು 20 ಸರಿ ಅವರು ದೊಡ್ಡದಾಗಿ ಅವರ ಪಾತ್ರದ ಎಲ್ಲ ಡೈಲಾಗ್ಗಳನ್ನ ಒಪ್ಪಿಸಿದ್ದಾರೆ. ಅಂದ್ರೆ ಬೇರೆ ಬೇರೆ ತರ, ಅಷ್ಟು ಡೆಡಿಕೇಶನ್ ಇಂದ ಅವರು ಫಸ್ಟ್ ಕೆಲಸ ಮಾಡಿದ್ರು. ಅದನ್ನ ಅವರಿಗೆ ಸೆಟ್ಟಿಗೆ ಹೋದಾಗ ಅವ್ರಿಗೆ ಏನು ಕೆಲಸ ಇರಲಿಲ್ಲ ಆಕ್ಚುಲಿ. ಹಾಗಾಗಿ ಅವರು ಬೇರೆದೆಲ್ಲ ಮಾಡಿಕೊಂಡು ಕೂಡ ಶಾರ್ಟಿಗೆ ಬಂದ್ರೆ ಇಮಿಡಿಯೇಟ್ಲಿ ಒಂದು ಬದಲಾವಣೆ ಕೇಳಿದ್ರು ಅಷ್ಟೇ, ಇಮಿಡಿಯೇಟ್ಲಿ ಅವ್ರಿಗೆ ಕೊಡಕ್ಕೆ ಸಾಧ್ಯ ಆಗ್ತಾ ಇತ್ತು. ನನಗೆ ಬಹಳ ಖುಷಿ ಇದೆ. ಈ ಸಿನಿಮಾ ನೋಡಿದ್ಮೇಲೆ ನೀವೆಲ್ಲ ಹೇಳ್ತೀರಾ ಧನಂಜಯ್ ಒಳಗಡೆ ಇಷ್ಟು ಅದ್ಭುತವಾಗಿರುವ ಆಕ್ಟರ್ ಇದಾನೆ ಅಂತ. ಜೊತೆಗೆ ಇನ್ನೂ ಒಂದು ಅನ್ಸೋದೇನಂದ್ರೆ, ಧನಂಜಯ್ ಅವರ ಒಂದು ಡಾಲಿ ಇಮೇಜ್ ಏನಿದೆ, ಐ ಥಿಂಕ್ ಏನೋ ಇದು ಅಪೋಸಿಟ್ ಸಿನಿಮಾ ಅಂತ ಅನ್ಕೋತೀನಿ ನಾನು ಡಾಲಿ ಇಮೇಜಿಗೆ. ಆದ್ರೆ ಅದು ಒಂದೇ ದಿನ ನನಗೆ ಗೆಲ್ಲತ್ತಂತ ಯಾಕೆ ಅನಿಸ್ತು ಅಂದ್ರೆ, ನೀವು ಬೇಕಿದ್ರೆ ನೋಡಿ, ಈ ಸಿನಿಮಾದಲ್ಲಂತೂ ನೀವು ಖಂಡಿತ ಧನಂಜಯ್ ಅವರ ಒಂದು ಸ್ಮೈಲ್ ಇದೆ. ಅದು ಅವ್ರು ರೀಡಿಂಗ್ ಮಾಡುವಾಗ ನಮಗೆ ಒಂದು ಸ್ವಲ್ಪ ಸ್ಮೈಲ್ ಜೊತೆ ಇದನ್ನು ಓದ್ಬೋದು ಅಂತ ಕೇಳಿದ್ವಿ ನಾವು. ಅಂಡ್ ಅವರೊಂದು ಸ್ಮೈಲ್ ಕೊಟ್ಟು ಅದನ್ನ ಓದಕ್ ಶುರು ಮಾಡಿದ್ರು ಅವ್ರ ಡೈಲಾಗ್ ಅನ್ನ. ಅವತ್ತೇ ಅನ್ಸ್ಬಿಡ್ತು, ಯಾರು ಧನಂಜಯ್ ಅವರ ಸ್ಮೈಲ್ ಬಗ್ಗೆ ಗಮನನೇ ಕೊಟ್ಟಿಲ್ಲ ಇಲ್ಲಿವರೆಗೆ ಅಂತ.